ಹಲೋ ಫ್ರೆಂಡ್ಸ್, ಗಿಡನ ಪ್ರೂನಿಂಗ್ ಮಾಡೋದ್ರಿಂದ ಏನು ಯೂಸು ಅಂತ ನಾನು ಹೇಳೋಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂದು 6 ವರ್ಷ ಆಗಿತ್ತು ಈ ಗಿಡ. ಹಲಸಿನ ಗಿಡಕ್ಕೆ ಬೆಳೀತಾನೆ ಇರಲಿಲ್ಲ, ದೊಡ್ಡನೇ ಆಗ್ತಿರಲಿಲ್ಲ. ಒಂಥರ ಬೂಸ್ ಥರ ಹಿಂಗೆ ಸಣ್ಣದಾಗಿ ಹಬ್ಕೊಂಡಿತ್ತು. ಒಂದು 6 ಫೀಟು ಆ ಥರ ದೊಡ್ಡಾಗಿರಲಿಲ್ಲ. ಅದಕ್ಕೆ ಹೋದ ವರ್ಷ ನಾನು ಏನು ಮಾಡಿದೆ, ಸ್ವಲ್ಪ ಬೇಜಾರಾಯಿತು, ಗಿಡ ಬೆಳೀತಾ ಇಲ್ಲ. ಗ್ರಾಫ್ಟಿಂಗ್ ಗಿಡ ಆಗಿತ್ತು, ಹೊರಗಡೆಯಿಂದ ತಂದು ಕಾಸು ಕೊಟ್ಟು ತಂದಿದ್ದೆ. ದೊಡ್ಡನೇ ಆಗ್ತಿರಲಿಲ್ಲ. ಇದನ್ನು ಕಾಯಿ ಬಿಡೋದು ಯಾವಾಗ ಅಂತ ನಾನು ಟೆನ್ಷನಲ್ಲಿದ್ದೆ. ಸೊ ಅದಕ್ಕೆ ಯಾವ್ಯಾವ ಬುಷ್ ಥರ ಬಂದಿತ್ತಲ್ವ, ಆ ಹೆಣೆನೆಲ್ಲ ಹೋದ ವರ್ಷ ನಾನು ಕಟ್ ಮಾಡಿದೆ. ನೋಡಿ, ಇಲ್ಲಿ ಕಟ್ ಮಾಡಿದ್ದೀನಿ, ಇಲ್ಲಿ ಕಟ್ ಮಾಡಿದ್ದೀನಿ, ಇಲ್ಲಿ ಕಟ್ ಮಾಡಿದ್ದೀನಿ, ಇದನ್ನು ಕಟ್ ಮಾಡಿದ್ದೀನಿ. ಒಂದು ಹೆಣೆನ ಮಾತ್ರ ಬಿಟ್ಟಿದೆ, ಯಾಕಂದರೆ ಅದು ಮೇಲೆ ಪಟ ಬೇಗ ಹೋಗಲಿ ಅಂತ. ಸೊ ಅದು ಏನಾಯಿತು, ಮೊದಲು ಆಲ್ಮೋಸ್ಟ್ ಇಷ್ಟು ಚಿಕ್ಕದಾಗಿತ್ತು, ಇವಾಗ ನೋಡಿ ಇಷ್ಟು ದಪ್ಪದಾಗಿದೆ, ಇಷ್ಟು ದಪ್ಪ ಆಗಿದೆ. 1 ವರ್ಷದಲ್ಲಿ ಈ ಥರ ಗ್ರೋತ್ ಬಂದಿದೆ ಈ ಗಿಡಕ್ಕೆ, ಹಲಸಿನ ಗಿಡಕ್ಕೆ. ಸೊ ಮೇಲ್ಗಡೆ ನೋಡ್ಬೋದು ನೀವು ಹಲಸಿನಲ್ಲಿ. ಸೊ ಈ ಪ್ರೂನ್ ಮಾಡೋದ್ರಿಂದನೇ ಇಲ್ಲೆಲ್ಲ ಹೋಗ್ತಾ ಇರೋ ಎನರ್ಜಿ ಇದು ಒಂದೇ ಹೆಣೆಗೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಇದ್ರ ಗ್ರೋತು ಚೆನ್ನಾಗಿ ಆಗ್ತಿದೆ. ಇವಾಗ ಮೇ ಬಿ ಇನ್ನೊಂದು 3 ವರ್ಷ ಅಥವಾ 4 ವರ್ಷಕ್ಕೆ ಗ್ರಾಫ್ಟ್ ಮಾಡಿರೋದಾಗಿದ್ದರಿಂದ ಕಾಯಿ ಕೂಡ ಬರ್ಬೋದು. ಬಟ್ ಇದು ನಾನು ಪ್ರೂನ್ ಮಾಡಿರಲಿಲ್ಲ ಅಂತಂದರೆ ಇದು ಅದೇ ಥರ ಚಿಕ್ಕದಾಗೆ ಹೀಗೆ ಹಬ್ಕೊಂತಿರ್ತು, ಬಿಟ್ಟರೆ ಕಾಯಿ ಬರ್ತಾಯಿರಲಿಲ್ಲ. ಸೊ ಇವಾಗ ಒಂದು ಸೈಜಿಗೆ ಹೋಗಿದೆ ಇದು. ಮೇ ಬಿ ಇನ್ನೊಂದು 2 ವರ್ಷಕ್ಕೆ ಇದು ದೊಡ್ಡದಾಗಿ ಹೋಗುತ್ತೆ, ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಪ್ರೂನ್ ಮಾಡೋದ್ರಿಂದ ಇದೇ ಯೂಸು, ಬೇಗ ಬೆಳೆಯುತ್ತೆ. ಮತ್ತು ಅನ್ವಾಂಟೆಡ್ ರೆಂಬೆನೆಲ್ಲ ಕಟ್ ಮಾಡ್ಕೊಬೋದು, ಗಿಡನೂ ಕ್ಲೀನಾಗಿ ಇಟ್ಕೊಬೋದು. ಸೊ ಪ್ರೂನ್ ಮಾಡಬೇಕು. ನಾವು ಗಿಡ ಹಾಳಾಗುತ್ತೆ ಅಂತ ನಾವು ಗಿಡನ ಹಾಗೆ ಬಿಟ್ಟರೆ ಗಿಡ ಚೆನ್ನಾಗಾಗಲ್ಲ. ಹಾಗಂತ ಜಾಸ್ತಿ ಪ್ರೂನ್ ಮಾಡಿದ್ರು ಗಿಡ ಹಾಳಾಗ್ಬಿಡುತ್ತೆ. ಸೊ ಲಿಮಿಟೆಡ್ ಆಗಿ ಬೇಡದೇ ಇರೋ ಹೆಣೆ ಮತ್ತು ಅಡ್ಡ ತಿಡ್ಡ ಹೋಗಿರೋ ಎಣೆ ಅದನ್ನು ಕಟ್ ಮಾಡಬೇಕು. ಆ ಥರ ಕಟ್ ಮಾಡೋದ್ರಿಂದ ಗಿಡಕ್ಕೆ ಚೆನ್ನಾಗಿ ಗ್ರೋತ್ ಸಿಗುತ್ತೆ. ನನಗನ್ಸುತ್ತೆ ಅದೊಂಥರ ಗಿಡಗಳಿಗೆ ಹೇರ್ ಕಟ್ಟಿದ್ದಂಗೆ ಅನಿಸುತ್ತೆ. ಸೊ ನಾವು ಹೇರ್ ಕಟ್ ಮಾಡಿದ್ರೆ ಹೆಂಗೆ ಚೆನ್ನಾಗಾಗುತ್ತೋ, ಚೆನ್ನಾಗಿ ಕಾಣಿಸ್ತೀವೋ, ಅದೇ ಥರ ಗಿಡನೂ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಬೆಳೆಯುತ್ತೆ ಕೂಡ. ಥ್ಯಾಂಕ್ ಯು.